ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ನಿಮಗೆ ಹೇಗೆ ಫೋನಲ್ಲೇ PVC ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ನೀವು ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಸರ್ಚ್ ಬಾರ್ನಲ್ಲಿ myAadhar.uidai.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡಬೇಕಾಗುತ್ತೆ. ಈ ಥರ ನಿಮ್ಗೆ ಈ ಥರ ಒಂದು ಕಾಣಿಸುತ್ತೆ ನೋಡಿ. ಸೊ ನಿಮ್ಮ ರೈಟ್ ಸೈಡ್ಗೆ ಲಾಗಿನ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಟೈಪ್ ಮಾಡಿ. ಸೊ ನನ್ನ ಆಧಾರ್ ನಂಬರ್ನ ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಬರುತ್ತಲ್ಲ, ಸೊ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಫಿಲ್ ಮಾಡಿ. ಸೊ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಸೊ ನಿಮ್ಮ ಮೊಬೈಲ್ OTPನ ಇಲ್ಲಿ ಎಂಟರ್ ಮಾಡಬೇಕು. ನಾನು ನನ್ನ OTPನ ಇಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ಲಾಗಿನ್ ಅಂತ ಕೊಟ್ಟರೆ ಕೆಳಗಡೆ ಸೊ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಆಧಾರ್ ಅಪ್ಡೇಟ್ಸು ಡೌನ್ಲೋಡ್ ಮಾಡ್ಕೋಬೋದು ಆಧಾರ್ ಕಾರ್ಡ್ನ. ಸೊ ಎಲ್ಲ ಥರನೂ ಇಲ್ಲಿ ಸಿಗುತ್ತೆ, ನೋಡ್ಬೋದು ಎಲ್ಲನೂ ನೀವು ಈ ಥರ ನೋಡ್ಬೋದು ಈ ಥರ. ಸೊ ನಮಗೇನು ಬೇಕಾಗಿರೋದು ನೋಡಿ, ಇಲ್ಲಿ ಆಧಾರ್ ಕಾರ್ಡ್ PVC ಕಾರ್ಡ್ ಅಂತ ಇದೆಯಲ್ಲ, ಸೊ ಅದನ್ನ ಕ್ಲಿಕ್ ಮಾಡಬೇಕು. ನಂತರದಲ್ಲಿ ಸೊ ಈ ಥರ ನೋಡ್ಬೋದು, ನಿಮಗೆ ಒಂದು ಡೆಮೋ ಕಾಣಿಸ್ತಿದೆ ನೋಡಿ. PVC ಆಧಾರ್ ಕಾರ್ಡ್ ಯಾವ ಥರ ಬರುತ್ತೆ, ಏನೇನು ಇನ್ಫಾರ್ಮೇಷನ್ ಇರುತ್ತೆ ಆ ಕಾರ್ಡ್ನಲ್ಲಿ ಅಂತ ನೋಡ್ಬೋದು. ಹಾಗೆ ಸ್ವಲ್ಪ ಡೌನ್ಗೆ ಸ್ಕ್ರೋಲ್ ಮಾಡಿದ್ರೆ ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿರೋಂಥ ಬೇಸಿಕ್ ಇನ್ಫಾರ್ಮೇಷನ್, ನಿಮ್ಮ ನೇಮು ಎಲ್ಲ ಸಿಗುತ್ತೆ. ಸೊ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣವೇ ಸೊ ನೀವು ಇದಕ್ಕೆ ನೋಡ್ಬೋದು. ಸೊ ಈ ಥರ ಒಂದು ಕ್ಲಿಕ್ ಇದೆಯಲ್ಲ, ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪೇಮೆಂಟ್, ಇದಕ್ಕೆ 50 ರೂಪೀಸ್ ಚಾರ್ಜಸ್ ಆಗುತ್ತೆ. ಸೊ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಸಾಕಷ್ಟು ಪೇಮೆಂಟ್ಸ್ ಮೆಥಡ್, ಸೊ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ವ್ಯಾಲೆಟ್ ಆಗಿರ್ಬೋದು, ಸೊ ಎಲ್ಲ ಥರ ನೋಡ್ಬೋದು. ಇಲ್ಲಿ ಎಲ್ಲ ನೋಡ್ಬೋದು, ಶೋ ಆಗುತ್ತೆ. ಸೊ UPI ಸಹ ಅವೈಲೇಬಲ್ಸ್ ಇದೆ. ಸೊ UPIಯಿಂದ ಪೇ ಮಾಡೋಂಥವ್ರು ಮಾಡ್ಬೋದು ಈ ರೀತಿ. ಸೊ ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ UPI ಸೆಲೆಕ್ಟ್ ಮಾಡ್ಕೋತೀನಿ. ಈ ಥರ UPI ಸೆಲೆಕ್ಟ್ ಮಾಡಿಕೊಂಡು ಸೊ ನಾನು Paytm ಮುಖಾಂತರ ನಾನು ಪೇ ಮಾಡ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇಲ್ಲಿ ನಮ್ಮ UPI ID ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನನ್ನ UPI ಮೆನ್ಷನ್ ಮಾಡಿ ವೆರಿಫೈ ಕೊಡ್ತೀನಿ. ವೆರಿಫೈ ಕೊಟ್ಟ ತಕ್ಷಣ ನಿಮ್ಮ ರಿಜಿಸ್ಟರ್ ಅಪ್ಲಿಕೇಶನ್ ಇರೋಂಥ Paytm ಇರೋಂಥ ಮೊಬೈಲ್ಗೆ ಈ ಥರ ಹೋಗುತ್ತೆ. ಅಲ್ಲಿ ನೀವು ಮೇಕ್ ಪೇಮೆಂಟ್ ಅಂತ ಕೊಟ್ಟು ಅದನ್ನ ನೀವು ಪಿನ್ ಹಾಕಿ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಗೆ ಆಟೋಮೆಟಿಕ್ಲಿ ಒಂದು ಅಟ್ಯಾಚ್ಮೆಂಟ್ ನಿಮಗೆ ಇಲ್ಲಿ ಜನ್ರೇಟ್ ಆಗುತ್ತೆ. ಸೊ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಥರ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ರೆಸಿಪ್ಟ್ ಸಿಗುತ್ತೆ ನೋಡಿ. ಈ ರೆಸಿಪ್ಟನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತಗೋಬೇಕು. ಸೊ ನಾನು ನಿಮ್ಗೆ ಹೇಗೆ ನಾನು ಆರ್ಡ್ರ್ ಮಾಡಿ ವಿತಿನ್ ಪೋಸ್ಟಲ್ಲಿ ಒಂದು 4-5 ದಿನದಲ್ಲಿ ಸಿಗುತ್ತೆ ನಿಮಗಿದು.